ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಸ್ವಾತಿ ಮದುವೆ ಮಂಟಪದಲ್ಲಿ ದೊಡ್ಡ ತಿರುವನ್ನೇ ಕೊಟ್ಬಿಟ್ರ. ಕೊನೆಗೂ ಇಲ್ಲಿ ಮದುವೆ ಮಂಟಪದಲ್ಲಿ ತಾಳಿ ಕಟ್ಟೋಕ್ಕೆ ಬಂದಂತಹ ವಂಶಿಯನ್ನು ತಡೆದು ಮದುವೆಯನ್ನೇ ನಿಲ್ಲಿಸಿದ್ಲ ಸ್ವಾತಿ. ಏನಾಯಿತು, ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಂಶಿ ಮತ್ತು ಸ್ವಾತಿಗೆ ರಿಸೆಪ್ಷನ್ ಇದೆ ಅಂತ ತಾತಾಜಿ ಹೇಳ್ತಾರೆ. ಇಲ್ಲಿ ವಂಶಿ ಸ್ವಾತಿ ಬೇಡ ಅಂತ ಹೇಳ್ತಾರೆ, ಬಟ್ ಆದರೂ ಕೂಡ ಇಲ್ಲಿ ವಂಶಿ ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಸ್ವಾತಿ ರೂಮಲ್ಲಿ ಅದಕ್ಕೆ ಅಪೋಸ್ ಮಾಡ್ತಾರೆ. ಬಟ್ ನಿನ್ನನ್ನು ಮದುವೆ ಆಗಬೇಕು ಅಂತಾನೆ ಅಲ್ವಾ ನಾನು ಇಲ್ಲಿ ಕರ್ಕೊಂಡು ಬಂದದ್ದು, ನೀನೇ ತಾಳಿ ಕಟ್ಕೊಂಡಿರ್ಬೋದು, ಆದರೆ ಇಲ್ಲಿ ರಿಸೆಪ್ಷನ್ ತಾನೇ ನಡೀತಿರೋದು, ಒಪ್ಕೊಳ್ಳೋದ್ರಲ್ಲಿ ಏನಿದೆ. ನಾನು ಬೇಡ ಅಂತ ಹೇಳಿದರೆ ಅಜ್ಜಿ ತಾತಂಗೆ ಬೇಜಾರಾಗುತ್ತೆ. ಅದೇ ಕಾರಣಕ್ಕೋಸ್ಕರನೇ ನಾನು ಈ ರೀತಿ ಮಾಡ್ತಾ ಇರೋದು, ಒಪ್ಕೊಳ್ಳೇಬೇಕಾಗತ್ತೆ. ನೀನು ನಮ್ಮ ನಡುವೆ ಅಗ್ರಿಮೆಂಟ್ ಆಗಿರೋದು ಕೂಡ ಅದೇ ತಾನೇ ಅಂತ ವಂಶಿ ಹೇಳಿದಾಗ ಸ್ವಾತಿ ಬೇರೆ ಚಾಯ್ಸ್ ಇಲ್ಲದೆ ಒಪ್ಕೊತಾಳೆ. ಅತ್ತ ಕಡೆ ಸ್ವಾತಿ ಮನೆಯವ್ರನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ ಅಜ್ಜಿ ತಾತ. ಆ ಕಡೆ ಸ್ವಾತಿ ಮನೆಯಲ್ಲಿ ಅಜ್ಜಿ ಮತ್ತು ಕೊನೆ ತಂಗಿ ಹಾಗೆ ಕುಮಾರ್ ಅವರು ಹೋಗೋಕೆ ರೆಡಿ ಆಗಿದ್ರು. ಗೀತಾ ಇಲ್ಲಿ ಬೇಡ ಅಂತ ಹೇಳ್ತಿದ್ದಾಳೆ. ಪದ್ಮ ಅವರು ಕೂಡ ಹೌದು, ಗೀತಾ ಹೇಳ್ತಿರೋದು ಸರಿಯಾಗೇ ಇದೆ. ಅವಳು ನಮಗೆ ಹೇಳಿ ಕೇಳಿ ಮದುವೆ ಅಲ್ಲ, ಮದುವೆ ಆಗಿ ಬಂದವಳು ರಿಸೆಪ್ಷನ್ ಮಾಡ್ಕೊತಿದ್ದಾಳೆ ಅಂದರೆ ಅದಕ್ಕೆ ನಾವು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಗೀತಾ ಏನೋ ಆ ರೀತಿ ಮಾತಾಡ್ತಿದ್ದಾಳೆ ಅಂದರೆ ನೀನು ಕೂಡ ಅದೇ ರೀತಿ ಮಾತಾಡ್ತಿದ್ಯಲ್ಲ ಪದ್ಮ, ನಿನಗಾದರೂ ಅರ್ಥ ಆಗಬೇಕಲ್ವ ಪಾಪ. ಹುಡುಗಿ ನಾವೆಲ್ಲ ಬರ್ತೀವಿ ಅಂತ ಅಂದ್ಕೊಂಡಿರ್ತಾಳೆ, ದಯವಿಟ್ಟು ಅರ್ಥ ಮಾಡಿಕೊಂಡು ಯೋಚನೆ ಮಾಡು ಅಂತ ಪದ್ಮ ಅವರು ಹೇಳ್ತಾರೆ. ಆದರೆ ಇಲ್ಲಿ ಗೀತಾ ಮಾತ್ರ ಇಲ್ಲ, ಯಾವುದೇ ಕಾರಣಕ್ಕೂ ಯಾರು ಕೂಡ ಅವಳ ರಿಸೆಪ್ಷನ್ಗೆ ಹೋಗಬಾರ್ದು, ನಮಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಮ್ಮ ಸಂಬಂಧ ಅವತ್ತೇ ಕಳೆದು ಹೋಯಿತು ಅಂತ ಹೇಳ್ತಾರೆ. ಈ ಕಡೆ ಕುಮಾರ್ ಅವರು ಪಶುಪತಿ ಏನು ಬಂದು ಹೇಳಿದ ಅಂತ ನೆನಪಿದೆ ಅಲ್ವಾ, ಅವನು ರಿಸೆಪ್ಷನನ್ನು ತಡೆಯೋ ಸಾಧ್ಯತೆ ಇದೆ, ಅದಕ್ಕಾದರೂ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ. ಅವನು ಏನಾದರೂ ಕುತಂತ್ರ ಮಾಡಬಹುದು ಸ್ವಾತಿ ವಿರುದ್ಧವಾಗಿ ಅಂದಾಗ ಆ ಪಶುಪತಿ ಹೇಳಿದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಬಿಟ್ಬಿಡಿ, ಯಾರು ಕೂಡ ಹೋಗೋದಿಲ್ಲ, ಹೋಗ್ಕೂಡ್ದು ಅಷ್ಟೇ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಗೀತಾ ಅವರು. ತದನಂತರ ಇಲ್ಲಿ ಅಜ್ಜಿ ತಾತನ ರೂಮ್ಗೆ ನಿತಿನ್ ಬರ್ತಾರೆ. ನಿತಿನ್ ಬಂದದ್ದೇ ಅಜ್ಜಿ ತಾತ ಇಬ್ಬರು ಕೂಡ ನಿತಿನ್ಗೆ ಒಂದು ಬಟ್ಟೆಯನ್ನು ಕೊಡ್ತಾರೆ. ಅದನ್ನು ಅಯ್ಯೋ ಅಜ್ಜಿ ನಾನು ಹಾಕ್ಕೊಂಡಿದ್ದೀನಲ್ಲ, ಇದ್ಯಾಕೆ ನನಗೆ ಅಂತ ಕೇಳಿದಕ್ಕೆ ಇದು ನಿನಗಲ್ಲ ವಂಶಿಗೆ ಅಂತ ಹೇಳ್ತಾರೆ. ಆಲ್ರೆಡಿ ರಿಸೆಪ್ಷನ್ಗೆ ನಾನು ಒಂದು ಕೋಟ್ ತಂದಿದ್ದನ್ನೆಲ್ಲ ಅಂದಾಗ ಬೇಡ ಬೇಡ ಇದನ್ನು ಹಾಕೋಬೇಕು, ಒಂದು ಪೂಜೆ ಇದೆ, ಆದರೆ ಅವನಿಗೆ ಗೊತ್ತಿಲ್ಲ ಇದು ವಿಷಯ ಅಂತ ಹೇಳ್ತಾರೆ ಅಜ್ಜಿ. ನಂತರ ಒಂದು ಬಾಕ್ಸನ್ನು ತೆಗೆದುಕೊಡು, ಆ ಬ್ರೀಫ್ ಕೇಸ್ ಅಂತ ಹೇಳ್ತಾರೆ ಅಜ್ಜಿ. ಅದಕ್ಕೆ ನಿತಿನ್ ಕೂಡ ಬಾಕ್ಸನ್ನು ತೆಗೆದುಕೊಡ್ತಾರೆ. ಏನು ಅಜ್ಜಿ ಇದರಲ್ಲಿರೋದು ಅಂದಾಗ ಇದರಲ್ಲಿರೋದು ತಾಳಿ, ಈ ತಾಳಿಯನ್ನು ಇವತ್ತು ಸ್ವಾತಿ ಕುತ್ತಿಗೆಗೆ ವಂಶಿ ಹಾಕಬೇಕು ಅಂತಾರೆ. ಏನು ಅಜ್ಜಿ ಮಾತಾಡ್ತಿದ್ರು, ಆಲ್ರೆಡಿ ವಂಶಿ ಮತ್ತು ಸ್ವಾತಿ ಮದುವೆ ಆಗುತ್ತೆ ಅಲ್ವಾ, ಮತ್ತೆ ಯಾಕೆ ಇದೆಲ್ಲ ಅಂತ ಹೇಳಿ ನಿತಿನ್ ಪ್ರಶ್ನೆ ಮಾಡ್ತಾನೆ. ಅದು ಹಾಗಲ್ಲ, ಅವ್ನು ಮದುವೆ ಆಗಿರ್ಬೋದು, ಆದರೆ ನಮ್ಗಳ ಮುಂದೆ ಮತ್ತು ಸ್ವಾತಿ ಮನೆಯವ್ರ ಮುಂದೆ ಆಗಿಲ್ಲ ಅಲ್ವಾ, ನಮಗೂ ಕೂಡ ಅವ್ರ ಮದುವೆ ನೋಡಬೇಕು ಅನ್ನೋ ಆಸೆ ಇರುತ್ತೆ, ಅದಕ್ಕೋಸ್ಕರನೇ ಅಂತ ಹೇಳ್ತಾರೆ. ಆದರೂ ಕೂಡ ವಂಶಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಏನು ಮಾಡೋದು, ವಂಶಿಗೆ ಹೇಳಿದ್ರೆ ನೀವು ಈ ವಿಷಯವನ್ನು ಅಂತ ನಿತಿನ್ ಕೇಳಿದಕ್ಕೆ ಇಲ್ಲ, ಯಾವುದೇ ವಿಷಯನೂ ಕೂಡ ಅವನ ಹತ್ರ ಹೇಳಿಲ್ಲ, ಸರ್ಪ್ರೈಸ್ ಅವನಿಗೆ ಅಂತ ಅಜ್ಜಿ ತಾತ ಹೇಳ್ತಾರೆ. ಆದರೂ ಮದುವೆ ಮಂಟಪದಲ್ಲಿ ದೊಡ್ಡ ಹಂಗಾಮ ಕ್ರಿಯೇಟ್ ಮಾಡಿಬಿಟ್ರೆ ಏನು ಮಾಡೋದು, ವಂಶಿಗೆ ಮೊದಲೇ ಸಿಟ್ಟು, ಈ ರೀತಿ ಹೇಳಿದೆ ಮಾಡೋ ಕೆಲಸಕ್ಕೆ ಅವನು ರುಚಿಗಿದ್ರೆ ಏನು ಮಾಡ್ತೀರಾ, ಸುಮ್ಮನೆ ಬಿಟ್ಬಿಡೋದು ಒಳ್ಳೇದು ಅನ್ಸತ್ತೆ ಅಂತ ನಿತಿನ್ ಹೇಳಿದಾಗ ನೀನು ಸುಮ್ಮನಿರು ನಿತಿನ್, ಈ ವಿಷಯನ ಅವನಿಗೆ ಹೇಳ್ಬೇಡ, ಅವನು ಒಪ್ಕೊಳ್ಳೇಬೇಕು, ಮಾಡೇ ಮಾಡ್ತಾನಷ್ಟೆ ಅಂತ ಅಜ್ಜಿ ತಾತ ಹೇಳಿದಾಗ ಸರಿ ಆಯಿತು ಬಿಡಿ, ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಿತಿನ್. ನಾನು ಈ ಬಟ್ಟೆನ ವಂಶಿಗೆ ಕೊಟ್ಟು ಬರ್ತೀನಿ ಅಂತ ಅಲ್ಲಿಂದ ಹೊರಟು ಬರ್ತಾರೆ. ಇದರ ನಡುವೆ ಅದನ್ನ ಎಲ್ಲವನ್ನ ಕೂಡ ರಾಗಿಣಿ ಅಬ್ಸರ್ವ್ ಮಾಡಿ ನೋಡ್ಕೊಂಡಿರ್ತಾಳೆ. ಹಾಗಾಗಿ ಅಜ್ಜಿ ತಾತ ಎಲ್ಲರೂ ಕೂಡ ಹೋಗಿದ್ದೆ ರೂಮ್ ಒಳಗಡೆ ನುಗ್ಗಿ ಆ ತಾಳಿಯನ್ನು ಎತ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಯಾವುದೇ ಕಾರಣಕ್ಕೂ ಈ ತಾಳಿ ಎಲ್ಲಿ ಇರಬಾರ್ದು, ಅಪ್ಪಂಗೆ ತೊಗೊಂಡೋಗಿ ಕೊಡಬೇಕು ಅಂತ. ಅಷ್ಟರಲ್ಲಿ ಅಲ್ಲಿಗೆ ನಿತಿನ್ನಮ್ಮ ಬರ್ತಾರೆ. ನಿತಿನ್ನಮ್ಮ ಬಂದಿದ್ದನ್ನು ನೋಡಿ ಯಾರೋ ಬಂದರು ಅಂತ ರಾಗಿಣಿ ಬೆಚ್ಚ ಬೀಳ್ತಾಳೆ. ಆಮೇಲೆ ಅತ್ತೆ ನೀವಾ ಹೇಳಬೇಕಿತ್ತಲ್ವ ನೀವು ಅಂತ ಎಷ್ಟು ಹೆದರ್ಕೊಂಡೆ ಗೊತ್ತಾ ನಾನು ಅಂತ ರಾಗಿಣಿ ಹೇಳಿದಾಗ ಏನಿದೆಲ್ಲ ತಾಳಿ ಯಾಕೆ ಇಟ್ಕೊಂಡಿದ್ಯಾ ಇದನ್ನು ಅಂತ ಹೇಳಿ ಅತ್ತೆ ಪ್ರಶ್ನೆ ಮಾಡಿದಾಗ ಅದು ಹಾಗಲ್ಲ ಅತ್ತೆ, ಈ ಒಂದು ತಾಳಿಯನ್ನು ಅಜ್ಜಿ ತಾತ ವಂಶಿ ಕೈಯಿಂದ ಸ್ವಾತಿ ಕುತ್ತಿಗೆಗೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದೇ ಕಾರಣಕ್ಕೆ ಈ ತಾಳಿ ತೊಗೊಂಡು ಅಪ್ಪನ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಅಯ್ಯೋ ಏನಪ್ಪ ಮಾಡೋದು, ಈ ತಾಳಿ ಎತ್ಕೊಂಡು ಹೋದ್ರೆ ಮದುವೆ ನಿಂತೋಗುತ್ತೆ, ಇಲ್ಲ ಇಲ್ಲ ಈ ರೀತಿ ಆಗಬಾರ್ದು, ನಿತಿನ್ ಇಲ್ಲೇ ಇದ್ದಾನೆ, ನಿಜಕ್ಕೂ ಏನಾದರೂ ವಂಶಿ ಸ್ವಾತಿಗೆ ಮದುವೆ ಆಗಿಲ್ಲ ಅನ್ನೋ ವಿಷಯ ಹೊರಗಡೆ ಬಂದರೆ ಎಡ್ವರ್ಟ್ ಆಗಿಬಿಡತ್ತೆ, ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು, ವಂಶಿ ಸ್ವಾತಿ ಕೊರಳಿಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳಿ ನಿತಿನ್ನಮ್ಮ ಯೋಚನೆ ಮಾಡ್ಕೋತಾರೆ. ತದನಂತರ ರಾಗಿಣಿ ಈ ತಾಳಿಯನ್ನು ತೊಗೊಂಡೋಗಿ ಏನು ಮಾಡ್ತೀಯ, ಮೊದಲೇ ಅಪ್ಪ ಅಮ್ಮಂಗೆ ನಮ್ಮ ಬಗ್ಗೆ ಆಗಲಿ ಪಶುಪತಿ ಅಣ್ಣನ ಬಗ್ಗೆ ಆಗಲಿ ಒಳ್ಳೆ ಒಪಿನಿಯನ್ ಇಲ್ಲ, ಸುಮ್ಮನೆ ಎಡವಟ್ಟು ಆಗಿಬಿಡತ್ತೆ ಅಂದಾಗ ಪರವಾಗಿಲ್ಲ, ನನಗೆ ಅದಕ್ಕಿಂತ ಈಗ ತಾಳಿ ತೊಗೊಂಡೋಗಿ ಅಪ್ಪಂಗೆ ಕೊಡೋದೇ ಮುಖ್ಯ, ಅಪ್ಪ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ರಾಗಿಣಿ ಹೇಳಿದಾಗ ನೋಡು ರಾಗಿಣಿ ಅರ್ಥ ಮಾಡ್ಕೊಂಡು ನನ್ನ ಬಗ್ಗೆ ಪಶುಪತಿ ಅಣ್ಣನ ಬಗ್ಗೆ ಅವ್ರು ಅಂದ್ಕೊಂಡ್ರೆ ಏನೂ ತಪ್ಪಾಗೋದಿಲ್ಲ, ಯಾಕಂದರೆ ಅವ್ರಿಗೆ ಮೊದಲೇ ಗೊತ್ತಿದೆ ನಾವು ಏನು ಅಂತ, ಹಾಗೆ ಅನ್ಕೋತಾರೆ ಅಂತ ನಮಗೂ ಕೂಡ ಗೊತ್ತಿದೆ, ಆದರೆ ನಿನ್ನ ಬಗ್ಗೆ ಅನ್ಕೋಬಾರ್ದಲ್ವ ಮಗಳ, ಯಾಕಂದರೆ ನಿನ್ನ ಬಗ್ಗೆ ಅಜ್ಜಿ ತಾತಂಗೆ ಒಳ್ಳೆ ಒಪಿನಿಯನ್ ಇದೆ, ನಿನ್ನ ಬಗ್ಗೆ ಪ್ರೀತಿ ಇದೆ, ಸುಮ್ಮನೆ
ವಿನಾಕಾರಣ ನೀನು ಎಡವಟ್ಟು ಮಾಡ್ಕೋತಿದ್ಯಾ. ಜೊತೆಗೆ ನಿತಿನ್ ಕೂಡ ಹೊರಗಡೆನೇ ಇದ್ದ, ನಾನು ಒಳಗಡೆ ಬರೋದನ್ನು ಕೂಡ ನೋಡ್ತಾ ನಾವಿಬ್ಬರು ಒಳಗಡೆ ಇರೋದನ್ನು ಅವನು ಅಬ್ಸರ್ವ್ ಮಾಡಿದ್ದಾನೆ. ಏನಾದರೂ ಇದು ಕಳವಾಗಿದೆ ಅಂತ ಗೊತ್ತಾದರೆ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳಿದಾಗ ಹೌದಾ ನಿತಿನ್ ಹೊರಗಡೆ ಇದ್ದ ಅಂತ ಹೇಳಿ ಅಲ್ಲೇ ಇಟ್ಬಿಡ್ತಾಳೆ ರಾಗಿಣಿ ಅದನ್ನು. ನಂತರ ಇಲ್ಲಿ ನಿತಿನ್ ವಂಶಿ ರೂಮ್ಗೆ ಹೋಗಬೇಕಿದ್ರೆ ಪಶುಪತಿಯವರು ಅಡ್ಡ ಬರ್ತಾರೆ. ಏನು ನಿತಿನ್ ನಿಜವಾಗ್ಲೂ ನೀನು ಸ್ವಾತಿನ ನಿಜವಾಗ್ಲೂ ಪ್ರೀತಿಸಿ ಮದುವೆ ಆಗಿದೆಯಾ, ಯಾಕೋ ಅಚ್ಚರಿ ಆಗ್ತಿದೆ ಅಪ್ಪ, ಯಾರಾದರೂ ಈ ರೀತಿಯಾಗಿ ತನ್ನ ಹೆಂಡತಿ ಲವರ್ ಮದುವೆಗೆ ತಾನೇ ಈ ರೀತಿ ಓಡಾಡ್ತಾರ, ನಾನು ಎಂದೂ ನೋಡಿಲ್ಲ. ನಾನೇನಾದರೂ ಈ ಜಾಗದಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ವಂಶಿನ ಸಾಯಿಸ್ಬಿಡ್ತಿದ್ದೆ ಅಂತ ಪಶುಪತಿ ಹೇಳಿದಾಗ ಸುಮ್ಮನಿರ್ತೀಯ ಮಾವ, ಸುಮ್ಮನೆ ಏನೇನೋ ಮಾತಾಡಬೇಡ, ನೀನು ಎಂಥ ಇಡವಟ್ಟು ಮಾಡೋನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದ, ನಿನ್ನಂಥ ಕುತಂತ್ರಿ ಬುದ್ಧಿನ ನನ್ನ ಹತ್ರ ಹೇಳೋಕೆ ಬರಬೇಡ ಅಂತ ನಿತಿನ್ ರುಚಿಗೆ ಹೇಳ್ತಾರೆ. ಅಷ್ಟರಲ್ಲಿ ವಂಶಿನೇ ಬರ್ತಾರೆ. ಬರ್ತಿದ್ದಾಗೆ ಏನಿದು ಇಬ್ಬರು ಕೂಡ ಏನೋ ಮಾತಾಡ್ಕೊತಿದ್ರಲ್ಲ, ಏನು ವಿಷಯ ಏನು ಅಂದಾಗ ನಿಂದೆ ಮದುವೆ ವಿಷಯನ ಮಾತಾಡ್ತಿದ್ದೆ ಅಂತ ಪಶುಪತಿ ಹೇಳ್ತಾರೆ. ಹೌದಾ ನಿಮ್ಮ ಬಾಯಿಂದನಾ, ನೀವು ಎಂಥವ್ರು ಅಂತ ನನಗೆ ಗೊತ್ತಿಲ್ವಾ, ನೀವು ಏನೇ ಮಾಡಿದ್ರು ಕೂಡ ಮನೆಹಾಳು ಕೆಲಸನೇ ಮಾಡೋದು, ನಿಮ್ಮಂಥವರೆಲ್ಲ ಬದಲಾಗೋಕ್ಕೂ ಸಾಧ್ಯ ಇಲ್ಲ, ನಿಮ್ಮಂಥವ್ರಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡೋದು ಕೂಡ ನಮ್ಮದೇ ತಪ್ಪಾಗಿರತ್ತೆ ಅಂತ ವಂಶಿ ಹೇಳಿದಾಗ ಅಯ್ಯೋ ಅದು ಹಾಗಲ್ಲಪ್ಪ, ನಿಜವಾಗ್ಲೂ ವಂಶಿ ಮದುವೆ ಆಗ್ತದಾನೆ, ನಿತಿನ್ ನೀನು ಮದುವೆ ಆಗುವ ಅಂತ ಹೇಳ್ತಿದ್ದೆ ಅಷ್ಟೆ ಅಂತ ಪಶುಪತಿ ಹೇಳಿದಕ್ಕೆ ಹೌದಾ ನೀವೇ ಮದುವೆ ಆಗುವ ಅನ್ನೋ ಬದಲು ಒಳ್ಳೆ ಹುಡುಗಿ ನೋಡ್ಬಹುದಲ್ವ ಅಂತ ವಂಶಿ ಹೇಳಿದಾಗ ಹೌದೌದು ನೀವಿಬ್ಬರು ನಮ್ಮನೆ ಮಕ್ಕಳು ಅಂದಮೇಲೆ ನಿಮಗೆ ಸರಿಯಾದ ಗತಿ ಕಾಣಿಸ್ಲೇಬೇಕಲ್ವ ನಾವು ಅಂತ ಹೇಳಿ ಪಶುಪತಿ ಹೇಳ್ತಾರೆ. ಹೌದೌದು ನೀವು ಗತಿ ಕಾಣಿಸೋಕ್ಕೂ ಮೊದಲು ನಾವು ಸರಿಯಾಗಿ ನಿಮಗೆ ಗುಣ ಇಡ್ತೀವಿ ಅಂತ ಕೂಡ ಹೇಳ್ತಾನೆ ವಂಶಿ. ನಂತರ ಇದರಿಂದ ಸಿಟ್ಟಿಗೆದ್ದಂಥ ಪಶುಪತಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಏನು ಮಾತಾಡ್ತಿದ್ರ ಮನುಷ್ಯ ನಿನ್ನ ಹತ್ರ ಅಂದಾಗ ಅಯ್ಯೋ ಮನುಷ್ಯ ಮಾತಾಡ್ತಾನೆ ಇರ್ತಾನೆ, ಅದ್ರ ಬಗ್ಗೆ ಹೇಳಿದ್ರೆ ತಲೆ ಕೆಟ್ಟೋಗುತ್ತೆ, ಸುಮ್ಮನೆ ಬಾ ವಂಶಿ, ಇಲ್ಲಿ ಅಜ್ಜಿ ತಾತ ನಿನಗೆ ಅಂತ ಬಟ್ಟೆ ಕೊಟ್ಟಿದ್ದಾರೆ ಇದನ್ನು ಹಾಕೊಳ್ಳುವಂತೆ ಅಂತ ಹೇಳಿ ವಂಶಿನ ನಿತಿನ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಇತ್ತ ಕಡೆ ಅಜ್ಜಿ ಬರ್ತಾರೆ. ಅಜ್ಜಿ ಬಂದಿದ್ದೆ ಸ್ವಾತಿ ಹತ್ರ, ನೋಡಮ್ಮ ಈ ಒಂದು ಬಟ್ಟೆಯನ್ನು ಹಾಕು ಅಂದಾಗ ಅಯ್ಯೋ ಅಜ್ಜಿ ಇದೆಲ್ಲ ಯಾತಕ್ಕೆ ಅಂತ ಸ್ವಾತಿ ಕೇಳಿದಕ್ಕೆ ಇಲ್ಲಮ್ಮ ಇದು ಸೀರೆ ಒಡವೆಗಳು ಇದನ್ನೆಲ್ಲ ಹಾಕ್ಕೊಳ್ಳೇಬೇಕು, ನಿಮ್ಮ ಮನೆಯವರೆಲ್ಲ ಬರ್ತಾರಲ್ವ, ನೀನು ನೋಡಿ ಅವ್ರಿಗೆ ಖುಷಿ ಆಗಬಾರ್ದ, ಅವ್ರು ಬರುವಷ್ಟರಲ್ಲಿ ನೀನು ರೆಡಿ ಆಗಿರುವ ಆಯಿತಾ ಅಂತ ಅಜ್ಜಿ ಹೇಳಿ ಹೋದಾಗ ಹಾಗಿದ್ರೆ ನಮ್ಮ ಮನೆಯವರೆಲ್ಲ ಬರ್ತಾರ ಅಂತ ತುಂಬ ಖುಷಿಯಿಂದ ಸ್ವಾತಿ ಕುಮಾರ್ ಅವ್ರಿಗೆ ಕಾಲ್ ಮಾಡ್ತಾರೆ. ಬಟ್ ತಂಗಿ ರಿಸೀವ್ ಮಾಡೋಕ್ಕೆ ಮುಂದಾದಾಗ ಗೀತಾ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡಬಾರ್ದು ಅಂತ ಫೋನ್ ಕಿತ್ಕೊಂಡ್ಬಿಡ್ತಾರೆ. ನಂತರ ಇನ್ನೊಂದು ತಂಗಿಗೆ ಕಾಲ್ ಮಾಡ್ತಾರೆ. ಬಟ್ ಇನ್ನೊಂದು ತಂಗಿ ಕೂಡ ಕಾಲ್ ರಿಸೀವ್ ಮಾಡೋದಿಲ್ಲ. ಈ ಕಡೆ ಪಾಪ ಹುಡುಗಿ ನಾವು ಬರ್ತೀವಿ ಅಂತ ತುಂಬ ಖುಷಿಯಾಗಿದ್ದಾಳೆ, ಅದಕ್ಕೆ ಕಾಲ್ ಮಾಡ್ತಿದ್ದಾಳೆ ಅಂತ ಅಜ್ಜಿ ಹೇಳ್ತಿದ್ದಾರೆ. ಆ ಕಡೆ ಪದ್ಮಾರ್ಗೂ ಕೂಡ ತುಂಬಾ ವಿಚಾರ ಆಗ್ತದೆ, ಈ ರೀತಿ ತಾವು ರಿಯಾಕ್ಟ್ ಮಾಡ್ತಿರೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ತದನಂತರ ಇಲ್ಲಿ ಸ್ವಾತಿ ವಂಶಿ ರೂಮ್ಗೆ ಬಂದಿದ್ದೆ, ನಾನು ಕುಮಾರ ಭಾವಂಗೆ ಕಾಲ್ ಮಾಡ್ತಿದ್ದೀನಿ, ಅವ್ರು ಪಿಕ್ ಮಾಡ್ತಿಲ್ಲ, ಪ್ಲೀಸ್ ನಿಮ್ಮ ನಂಬರ್ ಕೊಡ್ತೀರಾ, ನಿಮ್ಮ ಫೋನ್ ಕೊಡ್ತೀರಾ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಅಂದಾಗ ಏನೂ ಬೇಕಾಗಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರೋ ತಡ ಆಗ್ತದೆ, ರೆಡಿ ಆಗು ಹೋಗು ಅಂತ ಹೇಳ್ತಾರೆ ವಂಶಿ. ಪ್ಲೀಸ್ ಫೋನ್ ಕೊಡಿ ಅಂದಾಗ ನಿತಿನ್ ನಾನೇ ಮಾಡಿಕೊಡ್ತೀನಿ ಬಿಡು ಅಂತ ಹೇಳಿ ಸ್ವಾತಿಗೆ ಹೇಳಿದಾಗ ಬೇಡ ನೀವೇನು ಮಾಡ್ಕೊಡೋದು ಬೇಡ ಅಂತ ಹೇಳಿ ಸ್ವಾತಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಒಂದು ಸಣ್ಣ ವಿಷಯಕ್ಕೆ ಹುಡುಗಿ ತುಂಬ ಎಕ್ಸೈಟ್ ಆಗ್ತಾಳಪ್ಪ ಅಂತ ಹೇಳಿ ವಂಶಿ ನಿತಿನ್ ಹತ್ರ ಮಾತನಾಡ್ತಾರೆ. ತದನಂತರ ಇಲ್ಲಿ ರಾಗಿಣಿ ಹೋಗಿದೆ ತನ್ನಪ್ಪನ ಹತ್ರ, ಅಪ್ಪ ಅಲ್ಲಿ ತಾಳಿ ಇತ್ತಪ್ಪ ತೊಗೊಂಡು ಬರ್ತಿದ್ದೆ, ಆದರೆ ಅತ್ತೆ ನನ್ನನ್ನು ತರ್ತಿರೋ ಹಾಗೆ ಮಾಡಿಬಿಟ್ರು ಅಂದಾಗ ಏನು ಮಾಡ್ಕೊಂಡು ಬಂದಿದ್ಯಾ ರಾಗಿಣಿ, ಆ ತಾಳಿ ಎತ್ಕೋಬೇಕಿತ್ತಲ್ವ, ಈ ಮದುವೆ ನಾನು ನಿಲ್ಲಿಸ್ಬೇಕಿತ್ತಲ್ವ, ಸ್ವಾತಿ ವಂಶಿ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು, ಆ ಸ್ವಾತಿ ವಂಶಿ ನೆಮ್ಮದಿಯಾಗಿರಬಾರ್ದು ಅನ್ನೋದೇ ಅಲ್ವಾ ನಮ್ಮ ಉದ್ದೇಶ ಇದ್ದಿತ್ತು. ನೀನು ಅವಳು ಮಾತನ್ನು ಕಟ್ಕೊಂಡು ಈ ರೀತಿ ಮಾಡ್ದೆ, ಅವಳು ಮಗನಿಗೋಸ್ಕರ ಏನು ಬೇಕಿದ್ರು ಮಾಡ್ತಾಳೆ, ಅವಳು ಮಾತನ್ನು ಯಾಕೆ ನೀನು ನಂಬಕ್ಕೆ ಹೋದೆ ಅಂತ ರಾಗಿಣಿ ಮೇಲೆ ರುಚಿಗೆತ್ತಾರೆ ತಂದ. ಅದು ಹಾಗಲ್ಲಪ್ಪ ಅತ್ತೆ, ಏನೋ ಇಂಟೆನ್ಷನ್ ಇಟ್ಕೊಂಡು ಆ ರೀತಿ ಮಾಡ್ತಾರೆ, ನನಗೂ ಕೂಡ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ರಾಗಿಣಿ ಹೇಳಿದಾಗ ಹೌದಾ ಹಾಗಿದ್ರೆ ಬಾ ಇಲ್ಲಿ ಮೊದಲು ಅಲ್ಲಿ ಹೋಗಿ ಎಲ್ಲಿ ತಾಳಿದೆ ತೋರಿಸು, ಅದನ್ನು ಎತ್ಕೊಂಡ್ಬಿಡೋಣ ಅಂತ ಪಶುಪತಿ ಹೇಳ್ತಾರೆ. ಬನ್ನಿಯಪ್ಪ ತೋರಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ರಾಗಿಣಿ ಆ ಒಂದು ತಾಳಿಯನ್ನು ರೂಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾಳೆ. ಬಟ್ ಆ ತಾಳಿ ಆಲ್ರೆಡಿ ಇಲ್ಲ, ಬಿಕಾಸ್ ಆಲ್ರೆಡಿ ನಿತಿನ್ ಅದನ್ನು ತೊಗೊಂಡೋಗಿ ಬೇರೆ ಕಡೆ ಬಚ್ಚಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ರಾಗಿಣಿಗೆ ತಾಳಿ ಸಿಗೋದಿಲ್ಲ. ಕೊನೆಗೂ ಕೂಡ ಇಲ್ಲಿ ಮದುವೆ ಮನೆಗೆ ಸ್ವಾತಿ ಫ್ಯಾಮಿಲಿ ಕೂಡ ಬಂದಿದೆ. ಸ್ವಾತಿ ತುಂಬ ಖುಷಿಯಾಗಿದ್ದಾಳೆ, ಹಸಿಮಣೆ ಇರಬೇಕಾಗಿದೆ. ಇಲ್ಲಿ ಸ್ವಾತಿ ಮತ್ತು ವಂಶಿ ಇಬ್ಬರು ಕೂಡ ನಂತರ ತಾಳಿ ಕೂಡ ಇರುವುದನ್ನು ನೋಡಿದ್ದೆ. ವಂಶಿ ಏನಿದಲ್ಲ ಅಂತ ಸಿಟ್ಟಿಗಿರ್ತಾರೆ, ನಿಮ್ಮಮ್ಮನ ಆಸೆ ಇದೇ ಆಗಿತ್ತು, ಅವಳು ಸೊಸೆಗೋಸ್ಕರ ತಾಳಿ ಮಾಡಿಸಿದ್ಲು, ಅದನ್ನು ಹಾಕಪ್ಪ ನಮ್ಮ ಖುಷಿಗೋಸ್ಕರ ಅಂದಾಗ ವಂಶಿ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ. ಸ್ವಾತಿ ಕುರುಳಿಗೆ ತಾಳಿ ಕಟ್ಟೋಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇದಕ್ಕೆ ಸ್ವಾತಿ ಒಪ್ಕೋತಾಳ ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಕೊನೆಗೂ ನಿಜವಾಗ್ಲೂ ಮದುವೆ ಆಗೇ ಬಿಡುತ್ತೆ ಅನ್ನೋ ಯೋಚನೆಯಲ್ಲಿ ಸ್ವಾತಿ ಮದುವೆಯನ್ನು ನಿಲ್ಲಿಸಿ ಬಿಡ್ತಾಳ. ಕೊನೆಗೂ ಸ್ವಾತಿ ವಂಶಿ ಮದುವೆ ಫೇಕ್ ಮ್ಯಾರೇಜ್ ಅನ್ನೋ ವಿಷಯ ಮನೆಯವ್ರಿಗೆ ಗೊತ್ತಾಗುತ್ತೆ. ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.